ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಇಷ್ಟ ಯಾರು? ಗಿಲ್ಲಿ. ಯಾಕೆ ಗಿಲ್ಲಿನೇ? ಅವನು ಫಸ್ಟ್ ನಮ್ಮ ಮಳವಳ್ಳಿಯವನು ಅಂತ ತುಂಬಾ ಇಷ್ಟ. ಅದು ಅವನು ರಿಯಾಲಿಟಿ ಶೋ ಬೇರೆ ಬೇರೆ ರಿಯಾಲಿಟಿ ಶೋ ಮಾಡ್ತಾ ಇದ್ನಲ್ಲ, ಅವಾಗಿಂದಾನು ಇಷ್ಟ. ಬಿಗ್ ಬಾಸ್ ಅಲ್ಲಿ ಚೆನ್ನಾಗ್ ಆಡ್ತಾ ಇದ್ದಾನೆ, ಎಲ್ಲರೂ ಚೆನ್ನಾಗಿ ನಗಿಸ್ತಾನೆ, ಎಲ್ಲ ಸೈಲೆಂಟ್ ಆಗಿದ್ರು ಎಂಟರ್ಟೈನ್ಮೆಂಟ್ ಕೊಡೋದು ಅವನು ಒಬ್ಬನೇ. ಅದಕ್ಕೆ ಅವನಿಗೆ ತುಂಬಾ ಇಷ್ಟ. ಊರಲ್ಲಿ ನೋಡಿದ್ರ ಮಾತಾಡ್ಸಿದ್ರ? ಇಲ್ಲ ಇಲ್ಲ, ಇಲ್ಲ. ನಮ್ಮೂರವನು ಅಂತ ಪಕ್ಕದ ಮಳವಳ್ಳಿಲಿ ಪಕ್ಕದ ಹಳ್ಳಿ ಅವನು, ಅದರಿಂದ ಗೊತ್ತು. ಏನ್ ಹೇಳ್ತಾರೆ ಹಳ್ಳಿಲಿ ಅವ್ರ ಬಗ್ಗೆ? ಅವ್ರ ಬಗ್ಗೆ ತುಂಬಾ ಮಾತಾಡ್ತಾರೆ. ನಮ್ಮ ತಾತ ಆಗ್ಲಿ ಇಲ್ಲ ನಮ್ಮ ಅಪ್ಪ ಆಗ್ಲಿ ನಮ್ಮ ಅಮ್ಮ ಅಜ್ಜಿ ಎಲ್ರಿಗೂ ಅವನಂದ್ರೆ ತುಂಬಾ ಇಷ್ಟ. ಅವ್ನು ಮಾತಾಡೋದು, ಎಂಟರ್ಟೈನ್ಮೆಂಟ್ ಕೊಡೋದು ಅದೆಲ್ಲ ತುಂಬಾ ಇಷ್ಟ. ಅಂದ್ರೆ ಗಿಲ್ಲಿ ಅವ್ನ ಫೇಸ್ ಅದಲ್ಲ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ನ್ ಫೇಕ್ ಅಲ್ಲ, ಅವನು ರಿಯಾಲಿಟಿ. ಅವ್ನು ಹೆಂಗಿದಾನೆ ಆಚೆಗಡೆ, ಎಲ್ಲ ಕಡೆ ಹೆಂಗಿರ್ತಾನೆ, ಎಲ್ಲ ರಿಯಾಲಿಟಿ ಶೋ ಅಲ್ಲೂ ಯಾವ ತರ ಮಾಡ್ತಾನೆ ಅವನು ಕಾಮಿಡಿನ, ಅದೇ ತರ ಬಿಗ್ ಬಾಸ್ ಮನೇಲೂ ಮಾಡ್ತಾ ಇದ್ದಾನೆ. ಈಗ ಅಶ್ವಿನಿ ಅವರು ಅವ್ನಿಗೆ ಮಾತಾಡಿದ್ರು ಗಿಲ್ಲಿ ಅವ್ರಿಗೆ, ನೀನು ಕಾವ್ಯಗೆ ಬಕೆಟ್ ಹಿಡಿತಾ ಇದ್ಯಾ ಅಂತ ಅಂದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಇವಳು ಎಲ್ರಿಗೂ ಬಕೆಟ್ ಹಿಡಿತಾರೆ. ಅಶ್ವಿನಿ ಗೌಡ ಅವರು, ಇವರು ಗಿಲ್ಲಿ ನಟ ಯಾರಿಗೂ ಬಕೆಟ್ ಹಿಡಿತಿಲ್ಲ. ಕಾವ್ಯ ಕೂಡ ಅಷ್ಟೇ. ಕಾವ್ಯ ಅವಳಾಟ ಅವಳಾಡ್ತಾ ಇದ್ದಾಳೆ, ಗಿಲ್ಲಿ ಆಟ ಗಿಲ್ಲಿ ಅವನ್ ಪಾಡಿಗೆ ಅವನ್ ಆಡ್ತಾ ಇದ್ದಾನೆ. ಮಾತಾಡ್ಬೇಕು, ಅವ್ರಿಬ್ರು ಫ್ರೆಂಡ್ಸ್ ಅವಾಗಿಂದ DKD ಇಂದಾನು ಫ್ರೆಂಡ್ಸ್ ಇರೋದ್ರಿಂದ ಇಲ್ಲೂ ಕ್ಲೋಸ್ ಆಗಿದ್ದಾರೆ ಅಷ್ಟೇ. ಬಕೆಟ್ ಅಂತ ಏನ್ ಹಿಡಿತಾ ಇಲ್ಲ. ಯಾರ ಜೋಡಿ ತುಂಬಾ ಚೆನ್ನಾಗಿದೆ? ನನಗೆ ಗಿಲ್ಲಿ ಮತ್ತೆ ಕಾವ್ಯದೇ ಇಷ್ಟ. ಯಾಕೆ ಅವ್ರದ್ದೇ? ಅವ್ರದೊಂಥರ ರಿಯಲ್ ಆಗಿರ್ತಾರೆ ಅವರು ಒಳಗಡೆ, ಮನೆ ಒಳಗಡೆ. ಅದಕ್ಕೆ ನನ್ಗೆ ಅವ್ರಿಬ್ರು ಪೇರ್ ತುಂಬಾ ಇಷ್ಟ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಗಿಲ್ಲಿ ಕಾವ್ಯನೇ. ಯಾಕೆ ಅವ್ರಿಬ್ರೆ ಫೇವರೇಟ್? ಚೆನ್ನಾಗ್ ಆಡ್ತಿದ್ದಾರೆ ಅದಕ್ಕೆ. ಯಾವ ಜೋಡಿ ಚೆನ್ನಾಗಿದೆ ಅಲ್ಲಿ? ಗಿಲ್ಲಿ ಕಾವ್ಯನೇ ಚೆನ್ನಾಗಿರೋದು. ಗಿಲ್ಲಿ ಕಾವ್ಯನೇ. ಓಕೆ, ಅವ್ರಿಬ್ರು ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಚೆನ್ನಾಗ್ ಆಡ್ತಾ ಇದ್ದಾರೆ. ಯಾರು ಚೆನ್ನಾಗ್ ಆಡ್ತಿಲ್ಲ ಅನ್ಸುತ್ತೆ ಅಲ್ಲಿ? ಅಶ್ವಿನಿ. ಅಶ್ವಿನಿ. ಯಾಕೆ ಅವರು? ಭಾರಿ ಗಂಡಗುಂಡಿ ಆಟ ಆಡ್ತಾರೆ ಅವ್ರು. ಬಹಳ ಗಂಡ ಉಂಟು. ಬಕೆಟ್ ಯಾರು? ಕೋಪ ಜಾಸ್ತಿ. ಕೋಪ ಜಾಸ್ತಿ. ಬಕೆಟ್ ಯಾರು ಹಿಡಿತಿದ್ದಾರೆ ಅನ್ಸುತ್ತೆ? ಸರ್, ಎಲ್ಲ ಹಿಡಿತಾರೆ. ಎಲ್ಲ. ಓಕೆ, ಊಸರವಳ್ಳಿ ಏನಾದ್ರು ಯಾರು ಹೇಳ್ತೀರಾ ಅದ್ರಲ್ಲಿ? ಉಸ್ರುವಳ್ಳಿ ಇವಳೆ ಅಶ್ವಿನಿನೇ. ಅಶ್ವಿನಿ. ಯಾಕೆ? ಅವ್ರು ಉಸ್ರುವಳ್ಳಿ ಇಲ್ಲೊಂದ್ ಹೇಳ್ತಾರೆ, ಅಲ್ಲೊಂದ್ ಹೇಳ್ತಾರೆ. ಭಾರಿ ಗಂಡಗುಂಡಿ, ಕೋಪ ಜಾಸ್ತಿ. ನೆನ್ನೆ ತಾಳ್ಮೆ ಇಲ್ಲ. ಎಪಿಸೋಡ್ ನೋಡಿದ್ರಾ? ನಿನ್ನೆ ಸರಿಯಾಗಿ ನೋಡ್ಲಿಲ್ಲ. ಈಗ ಅವ್ರು ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಒಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡ್ತಾರೆ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಯ್ತು, ಚೆನ್ನಾಗ್ ಆಟ ಆಡಿದ್ದಾರೆ. ಈಗ ಮತ್ತೆ ಅದೇ ಕಾವ್ಯ ಅವರು ಆ ಸೂರ್ಯ ಜೊತೆ ಸೇರ್ಕೊಂಡು ಗಿಲ್ಲಿಗೆ ಉರಿಸ್ತಿದ್ರೆ, ಅವ್ನ ಜೊತೆ ಡ್ಯಾನ್ಸ್ ಮಾಡೋದು, ಕ್ಲೋಸ್ ಆಗಿರೋದೆಲ್ಲ ಮಾಡ್ಕೊಂಡು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏನೋ ಉರ್ಸ್ಬೇಕು ಅಂತ ಕೋಪ ಇದೆಯೇನೋ, ಅದಕ್ಕೆ ಉರ್ಸ್ಬೇಕು ಅಂತ ಮಾಡ್ತಿದ್ದಾರೆ ಅಷ್ಟೇ. ಓಕೆ, ಟಾಪ್ 1 ಅಲ್ಲಿ ಯಾರು ಬರ್ಬೇಕು, ಟಾಪ್ 2 ಅಲ್ಲಿ ಯಾರು ಬರ್ಬೇಕು? ಗಿಲ್ಲಿನೇ ಟಾಪ್ 1, ಟಾಪ್ ಕಾವ್ಯ 2. ನಿಮ್ ಓಟ್ ಯಾರಿಗೆ? ಗಿಲ್ಲಿಗೆ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಗಿಲ್ಲಿ ಕಾವ್ಯ. ಯಾಕೆ ಅವ್ರೆ? ಚೆನ್ನಾಗಿ ಆಟ ಆಡ್ತಾರೆ. ಏನ್ ಅವರು ಅದೇ ಮುಚ್ಚುಮರೆ ಮಾಡಲ್ಲ, ಚೆನ್ನಾಗಿ ಆಟ ಆಡ್ತಾರೆ, ಅದರಿಂದ ಅವ್ರ ಇಷ್ಟ. ಅವ್ರ ಜೋಡಿ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿದೆ. ಚೆನ್ನಾಗಿದೆ ಅಂದ್ರೆ ಗಿಲ್ಲಿದು ರಿಯಲ್ ಫೇಸ್ ಅದಲ್ಲ ಅಂತಾರೆ, ಅವನು ಮುಕೋಡ ಆಡ್ತಾವನೆ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಏನಿಲ್ಲ, ಚೆನ್ನಾಗಿ ಆಟ ಆಡ್ತಾರೆ ಅವ್ರು. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸತ್ತೆ ಅದ್ರಲ್ಲಿ ನಿಮ್ಗೆ? ಅಶ್ವಿನಿ ಆಡ್ತಾರೆ, ಆದ್ರೆ ಗಂಡಗುಂಡಿ ಅವ್ರದ್ದು. ಗಂಡಾಗುಂಡಿ. ಯಾಕೆ ಹಂಗನ್ನಿಸ್ತು? ಜೋರು. ಅಂದ್ರೆ ಗಿಲ್ಲಿ ಕಾವ್ಯ ಚೆನ್ನಾಗಿ ಆಟ ಆಡ್ತಾರೆ. ಆಟ ಆಡದೇ ಇರೋರು ಅಂದ್ರೆ ಸಾಮಾನ್ಯ ಯಾರು ಅನ್ಸುತ್ತೆ, ಪರವಾಗಿಲ್ಲ, ಚೆನ್ನಾಗಿ ಆಡ್ತಾರೆ. ನಿಮ್ಗೆ ಯಾರು ವಿನ್ ಆಗ್ಬೇಕು? ನಮಗೆ ಗಿಲ್ಲಿ ಕಾವ್ಯ. ಫಸ್ಟ್ ಯಾರು ಬರ್ಬೇಕು, ಸೆಕೆಂಡ್ ಯಾರು ಬರ್ಬೇಕು? ಫಸ್ಟ್ ಕಾವ್ಯ ಬರ್ಬೇಕು, ಸೆಕೆಂಡ್ ಗಿಲ್ಲಿ ಬರ್ಬೇಕು. ಗಿಲ್ಲಿ ಬರ್ಬೇಕು. ನಿಮ್ ಓಟು ಗಿಲ್ಲಿಗೆನೆ? ಗಿಲ್ಲಿಗೆ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿನೇ ಫೇವರೇಟ್? ಗಿಲ್ಲಿ ಅಂದ್ರೆ ಫುಲ್ ಇಷ್ಟ ಅವರು. ಬಿಗ್ ಬಾಸ್ ಮನೇಲಿ ಬಕೆಟ್ ಯಾರು ಹಿಡಿತಿದಾರೆ ಅನ್ಸುತ್ತೆ? ಸರ್ ಬಕೆಟ್ ಅಂದ್ರೆ ಯಾರು ಅವರಲ್ಲ, ಜಾನ್ವಿ ಅವರು ಸರ್. ಅವರು ಯಾರು ಹಿಡಿತಿದಾರೆ ಅಂತ ಸರ್? ಅವ್ರ ಇದು ಪಾಪ ಯಾವ್ದೋ ಹುಡುಗಿ ಬಂದಿದ್ದಲ್ಲ ಹೊಸ್ತಾಗಿ, ಈಗ ರಕ್ಷಿತಾ ಅಂತ ಹುಡುಗಿ, ಪಾಪ ಭಾರಿ ಮುದ್ದಿಯೋದು. ನಿನ್ನೆ ಮಾತಾಡಿದ್ ಮಾತ್ರ ಫುಲ್ ಬೇಜಾರು ಸರ್. ಅದಕ್ಕೇನೆ ಕುತಂತ್ರ ಏನಾದ್ರೆ ಯಾರು ಹೇಳ್ತೀರಾ ಬಿಗ್ ಬಾಸ್ ಸರ್? ಬಿಗ್ ಬಾಸ್ ಅಲ್ಲಿ ಕುತಂತ್ರ ಅಂದ್ರೆ ಸರ್ ಜಾನ್ವಿಗೆ. ನೆಕ್ಸ್ಟ್ ವೈಕ್ ಮನೆಯಿಂದ ಯಾರು ಹೊರಗೋದ್ರೆ ಚೆನ್ನಾಗಿರುತ್ತೆ ಇರೋರಲ್ಲಿ? ಯಾರು ಹೋಗ್ಲಿ ಸರ್, ಚೆನ್ನಾಗ್ ಹಳ್ಳಿ ಸರ್, ಯಾರು ಹೋಗ್ಲಿ ಈಚೆ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಗಿಲ್ಲಿ. ಯಾಕೆ ಸರ್ ಅವರೇ ಫೇವರೇಟ್? ಅವ್ರು ಒಳ್ಳೆ ಎಂಟರ್ಟೈನರ್. ಅವ್ರ ಇವ್ರ ಕಾಲ ಹಿಡ್ಕೊಂಡು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಫೈನಲ್ಗೆ ಅವರೇ ಹೋಗ್ಬೋದು ಅಂತಾನು ಕೂಡ. ಅವರೇ ಹೋಗ್ಬೋದು ಅಂತ? 100%. ಸರ್ ಗಿಲ್ಲಿ ಅಂದ್ರೆ ಅವ್ನ್ ರಿಯಲ್ ಫೇಸ್ ಅದಲ್ಲ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ನಾವು ನೋಡಿರೋ ರಿಯಾಲಿಟಿ ಶೋಗಳಲ್ಲೆಲ್ಲ ಅವ್ನ ಹಾಗೆ ಹೇಗಿದಾನೋ ಹಾಗೆ ಇದ್ದಾನೆ, ಏನು ಚೇಂಜಸ್ ಏನಿಲ್ಲ. ಸರ್ ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ ಅದ್ರಲ್ಲಿ ನಿಮ್ಗೆ? ಅವಳು ಫೇಕ್, ಇವರು ಚೆನ್ನಾಗಿ ಅವ್ರ ಮುಖ ಬೇಕು ಅಶ್ವಿನಿ ಅನ್ಸುತ್ತೆ. ಅಶ್ವಿನಿ. ಯಾಕೆ ಸರ್ ಅವ್ರೆ? ಅವ್ರು ಸ್ವಲ್ಪ ಓವರ್ ಆಗಿ ಎಲ್ಲದಕ್ಕೂ ಬೇಡದೇ ಇರೋ ಕಡೆ ಎಲ್ಲ ಮಾತಾಡ್ಕೊಂಡು ಒಂಥರ ಓವರ್ ಆಗಿ ಆಡ್ತಾ ಇರ್ತಾರೆ. ಸರ್ ಇದೊಂದು ಕುತಂತ್ರಿ ಅನ್ನೋದಾದ್ರೆ ಯಾರು ಹೇಳ್ತೀರಾ ಅದ್ರಲ್ಲಿ? ಅಶ್ವಿನಿ. ಅದು ಅವ್ರೇನಾ? ಓಕೆ, ಸರ್ ಒಳ್ಳೆ ಏನಾದ್ರೆ ಜಾನ್ವಿ ಅವರು. ಯಾಕೆ ಸರ್ ಅವರು? ಅವಾಗ ನೋಡಿ, ಈಗ ಅಲ್ಲೇ ಪ್ಲೇಟ್ ಚೇಂಜ್ ಮಾಡ್ಕೊಂಡು ಆಡ್ತಾ ಇರ್ತಾರಲ್ಲ, ಸೊ. ರಘು ಅವ್ರ ಕ್ಯಾಪ್ಟನ್ ಆದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗ್ ಮಾಡ್ತಾರೆ.
ಅವ್ರು ಯಾವ ತರ ಆಡ್ತಿದ್ರೆ ಅನ್ಸುತ್ತೆ ನಿಮ್ಗೆ? ಹಾ ಅವರು ಕರೆಕ್ಟ್ ಆಗಿ ಆಡ್ತಾ ಇದ್ದಾರೆ, ಪ್ರಾಂಪ್ಟ್ ಆಗಿ ಆಡ್ತಾ ಇದ್ದಾರೆ. ಸರ್ ಟಾಪ್ 1 ಟಾಪ್ 2 ಯಾರು ಬರ್ಬೋದು? ಗಿಲ್ಲಿ 1, ಹಾ. 2 ಯಾರು ಬರ್ಬೋದು? ಕಾವ್ಯ ಬರ್ಬೋದು. ಕಾವ್ಯ ಬರ್ಬೋದು. ಸರ್ ಗಿಲ್ಲಿ ಅವ್ರದ್ದು ಯಾವ ಒಂದು ಡೈಲಾಗ್ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಆ ಸಾಂಗ್ ಚೆನ್ನಾಗಿದೆ, ಯಾವ್ದು? ದೊಡ್ಡವ ಚಿಕ್ಕವ. ಮತ್ತೆ ರೀಸೆಂಟ್ ಆಗಿ ಅಂತ ಪ್ರಿನ್ಸಿಪಲ್ ಗೆ ಒಂದ್ ಸಾಂಗ್ ಆಡುತ್ತಲ್ಲ, ಹಾ. ಅದು ಇನ್ನೂ ಸಖತ್ತಾಗಿದೆ. ಅದು ಇನ್ನೂ ಸಖತ್ತಾಗಿದೆ. ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಮಲ್ಲು ಬರ್ಬೋದು, ಮಲ್ಲು ಬರ್ಬೋದು. ನಿಮ್ ಸಪೋರ್ಟ್ ಯಾರಿಗೆ? ಗಿಲ್ಲಿಗೆ. ಗಿಲ್ಲಿಗೆ.